ಭರಣಿ ಅಂತ ಹೇಳ್ತಾರೆ, ಗೊತ್ತಿಲ್ಲ? ಕೈಸಿ ಭರಣಿ ವೈಸಿ ಭರಣಿ ಅಂದ್ರ ಯಾವ ರೀತಿ ನಾವು ತಂದೆ ತಾಯಿಗೆ ಇವತ್ತು ನೋಡ್ಕೋತೀವಿ ಅದನ್ನೆಲ್ಲ ನಮ್ಮ ಮಕ್ಕಳು ನೋಡ್ತಾವ. ಅಂದ್ರೆ ನಮ್ಮ ಅಜ್ಜ ಅಜ್ಜಿಗೆ ಯಾವ ರೀತಿ ನೋಡ್ತಾ ಇದಾರ ಅಂತೇಳಿ ನಮ್ಮ ಮಕ್ಕಳು ನೋಡ್ತಿರ್ತಾರೆ. ಮುಂದೇನು ಮಾಡ್ತಾರ ಅಂದ್ರೆ ಅವರು ನಾವು ಚಲೋದಾಗ ನೋಡಿದ್ವಿ ಅಂದ್ರೆ ಅವರು ಚಲೋದಾಗ ನೋಡ್ತಾರ, ಇಲ್ಲ ಅವರು ಅದೇ ದಾರಿ ಹೋಗ್ತಿರ್ತಾರೆ. ಒಂದು ಎಕ್ಸಾಂಪಲ್ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ಒಂದು 2 ಮಂದಿದ ಲಗ್ನ ಆಗ್ತದೆ. ಒಬ್ಬ ಮಗ ಇರ್ತಾರೆ. ಅವ ಏನ್ ಮಾಡ್ತಾರ, ತಂದೆ ತಾಯಿ ಏನ್ ಮಾಡ್ತಾರ, ಒಬ್ಬ ಮಗ ಅಂತೇಳಿ ಲಗ್ನ ಮಾಡ್ತಾರ. ತಂದೆ ತಾಯಿ ಮಗ ಲಗ್ನ ಮಾಡ್ತಾರ. ಲಗ್ನ ಮಾಡಿದ ಕೂಡಲೇನ ಆಕಿ ಸೊಸಿ ಮನೆಗೆ ಬರ್ತಾಳ. ಮನೆಗೆ ಬಂದ ಕೂಡಲೇನ ಆಕಿ ಮುಂದೆ ಲಗ್ನ ಆದ್ಮೇಲೆ ಸ್ವಲ್ಪ ದಿವಸ ತಂದೆ ತಾಯಿ ಚಲೋ ನೋಡ್ಕೋತಾಳ. ಚಲೋ ನೋಡ್ಕೊಂತ ಕೊಳ್ಳಿ ಮುಂದೆ ಸ್ವಲ್ಪ ದಿವಸ ಆದ್ಕೊಳ್ಳಿ ನಾವು ಬ್ಯಾರೆ ಹೋಗೋಣ ಅಂತ ಹೇಳ್ದ. ಅವಾಗ ಗಂಡ ಹೇಳ್ತಾನೆ, ಬ್ಯಾರೆ ಹೋಗಕ್ಕಾಗುದ, ತಂದೆ ತಾಯಿ ನಾವು ನೋಡ್ಕೋಬೇಕಾಗೈತೆ ಅಂತ ಹೇಳ್ದ. ಆದ್ರೂ ಕೇಳುದಿಲ್ಲ. ತಗರ ಚಲೋ ಆಗ್ತಾವ, ಮನ್ಯಾಗ ಗಲ್ಲ ಚಾಲು ಆಗ್ತೈತಿ, ಒಂದು ಮಗು ಬಿಡ್ತೈತಿ, ಸಣ್ಣ ಮಗು ಮನ್ಯಾಗ ಇರ್ತೈತಿ, ಎಲ್ಲ ನೋಡ್ತಿರ್ತಾರ. ಮುಂದೆ ಎಲ್ಲಿ ಮಠ ಬರ್ತಂದ್ರ ಅತ್ತೆ ಮಾವಾಗ ಮಾತಾಡೋದು ಬಿದ್ಬಿಟ್ಟಾರ. ಅತ್ತೆ ಮಾವಾಗ ಮಾತಾಡೋದಿಲ್ಲ ಅಕ್ಕಿ, ಅಲ್ಲಿ ಮಠ ಬಂದ್ಬಿಡ್ತೈತಿ. ಅತ್ತೆ ಮಾವಾಗ ಏನ್ ಹೇಳ್ತಾರ ಅಂದ್ರೆ, ಒಂದು ರೂಮ್ ಸಂಡಾಸ್ ಬಾತ್ರೂಮ್ ಅಟ್ಯಾಚ್ ಐತಿ ರೂಮ್, ಅಲ್ಲಿ ಇರಿ ನೀವು, ಅಲ್ಲಿ ಊಟ ಮಾಡ್ರಿ, ಅಲ್ಲಿ ಇರಿ ಅಂತೇಳಿ ಅಲ್ಲಿ ಊಟ ಕೊಡುದು, ಅಲ್ಲೇ ನಾಷ್ಟ ಕೊಡುದು, ಅಲ್ಲೇ ಚಾ ಕೊಡುದು ಮಾಡ್ಕೊಂಡು ಹೋಗ್ಬಿಡ್ತಾರ. ಮುಂದೆ ಏನಾಗ್ತೈತೆ ಅಂದ್ರೆ ಆಕಿ ಮಾತಾಡೋದಿಲ್ಲ ಅಂತ ಕುಂದ್ಬಿಡ್ತಾಳ. ಲಾಸ್ಟಿಗೆ ತಂದೆ ತಾಯಿ ಅವ್ರ ತಂದೆ ತಾಯಿ ಮಾತಾಡೋದಿಲ್ಲ ಅಂತ ಕುಂದ್ಬಿಡ್ತಾಳ ಆಕಿ. ಆಮೇಲೆ ಗಂಡ ಏನ್ ಮಾಡ್ತಾರ ಅಂದ್ರೆ 1 ಗಂಟೆ ತಂದು ಕೊಡ್ತಾನ. 1 ಗಂಟೆ ತಂದು ತಂದೆ ತಾಯಿ ಕೊಡ್ತಾರ. ನೋಡಪ್ಪ, ಆಕಿ ಮಾತಾಡೋದಿಲ್ಲ ಅಂತ, ನೀ ಗಂಟಿ ಬಾರಸ ನಾಷ್ಟ ತಂದು ಕೊಡ್ತಾರ, ನೀ ಗಂಟಿ ಬಾರಸ ಊಟ ತಂದು ಕೊಡ್ತಾರ, ಆ ರೀತಿ ಜೀವನ ಮಾಡ್ಬೇಡಿ ಅಂತ ಹೇಳಿ. ಮುಂದೆ ನೋಡ್ಕೊಂತಿರ್ತೈತಿ. ಆ ಮಗು ಏನ್ ಮಾಡ್ತೈತೆ ಅಂದ್ರೆ ದಿನ ನೋಡಿ ನೋಡಿ ತಂದೆಗೆ ಏನಂತ, ನಾನು ಒಂದು ಗಲ್ಲೆ ತಂದು ಕೊಡು ತಂದೆ ತಾಯಿ ಅಪ್ಪ ಅಂತಲ್ಲ. ಅವ್ ತಂದೆ ಏನ್ ಮಾಡ್ತಾರ, ಒಂದು ಗಲ್ಲೆ ತಂದು ಕೊಡ್ತಾನ. ದಿನನಿತ್ಯವಾಗಿ 100 ರೂಪಾಯಿ, 50 ರೂಪಾಯಿ, 10 ರೂಪಾಯಿ ಒಂದು ತನವಾದಾಗ ತಂದೆ ಹೇಳ್ತಾನ, ನಿನಗೆ 10,000 ಆದ್ರೂ ನಾನು ಖರ್ಚು ಮಾಡ್ತೀನಿ, 5,000 ಖರ್ಚು ಮಾಡ್ತೀನಿ, 1 ರೂಪಾಯಿ, 10 ರೂಪಾಯಿ, 20 ರೂಪಾಯಿ ಇಸ್ಕೊಂಡು ಏನ್ ಜಮಾ ಮಾಡಾಕ್ತಿದ್ರು ಬೇಡ ಅಂತ. ಇಲ್ಲ, ನಾನು ಬೇಕು, ನಾನು ಜಮಾ ಮಾಡ್ತಾ ಜಮಾ ಮಾಡಿ ಏನ್ ಮಾಡವ ಅಂತ ಕೇಳ್ತಾನೆ. ಅವಾಗ ಆ ಮಗು ಹೇಳ್ತೈತಿ, ಅಲ್ಲ ಈಗ ನೋಡ ಅಜ್ಜ ಅಜ್ಜಿ ರೂಮ್ ಒಳಗದಾರ, ಯಾ ಗಂಟಿ ಬಾರಿಸಿರ್ತಾರ, ಊಟ ಬೇಕು ನಾಟ ಬೇಕು ಗಂಟಿ ಬಾರಿಸಿರ್ತಾರ. ನಾಳೆ ಅವರು ಮ್ಯಾಗ ಕೂತ್ಕೊಳ್ಳಿ ಗಂಟಿ ತಗೊಂಡು ಹೋಗ್ಬಿಡ್ತಾರ. ಮತ್ತೆ ನಿಮಗೂ ನಾನು ಮುಂದೆ ಗಂಟಿ ತರಬೇಕಲ್ಲ, ಹಾಗಾಗಿ ಜಮಾ ಮಾಡ್ತಾ ಇದ್ದೀನಿ, ಗಂಟಿ ಬರಾಕಿ ಜಮಾ ಮಾಡಾರ ಅಂತ. ಯಾಕಂದ್ರೆ ಮತ್ತೆ ಅವ್ರು ಹೋಗ್ಕೊಳ್ಳಿ, ಆ ರೂಮ್ ನೀವು ಬರ್ತೀರಿ, ಅವ್ರು ನಾನು ಗಂಟಿ ಕೊಡ್ತೀನಿ, ನನ್ನ ಹೆಂಡತಿ ಬರ್ತಾಳ, ಮತ್ತೆ ಮುಂದೆ ಹಿಂಗ ನಡೀತೈತೆ ಅಂತ ಹೇಳ. ಹಾಗಾಗಿ ಯಾವಾಗ ವಿಚಾರ ಮಾಡ್ತಾರ ಅವರು, ನಾವು ಯಾವ ರೀತಿ ಜೀವನ ಮಾಡ್ತೀವಿ, ಮಕ್ಕಳು ನೋಡ್ತಿರ್ತಾರೆ, ಅದೇ ನಮ್ಮ ಪರಿಸ್ಥಿತಿ ಬರ್ತೈತೆ ಅನ್ನೋಂಥದ್ದು ವಿಚಾರ ಇರ್ಬೋತಾರ. ಹಾಗಾಗಿ ಹೊಡ್ಕೊಂತ ಹೋಗಿ ತಂದೆ ತಾಯಿಗೆ ಒಳಗೆ ಹೋಗ್ತಾರೆ. ನಾನು ತಪ್ಪಾಗಿತ್ತು ಅಂತೇಳಿ 2 ಮಂದಿಗೆ ಹೊರಗೆ ತಗೊಂಬಂದು ಅವಾಗ ಅವ್ರ ಪಾಲನ ಪೋಷಣೆ ಮಾಡುವಂಥ ಕೆಲಸನ ಮಾಡ್ತಾರೆ. ಅವಾಗ ಆ ಮಗು ನೋಡ್ತೈತೆ. ಅಂದ್ರೆ ಜೀವನ ಹೆಂಗಿರ್ತೈತೆ ಅಂದ್ರೆ, ಯಾವ ರೀತಿ ನಾವು ತಂದೆ ತಾಯಿಗೆ ಸರಿಯಾಗಿ ನೋಡ್ಕೋತೀವಿ ಅಷ್ಟ ದಿವಸ ಬದುಕ್ತಾರೆ. ಈಗ ನೋಡಿ, ನಮ್ಮ ಮನೆಯಾಗೂ ನಮ್ಮ ತಂದೆ ತಾಯಿಯವರು ಇವತ್ತು ಹಾಕಿದ್ದಾರೆ. ನಮ್ಮ ತಂದೆಗೆ 91 ವರ್ಷ, ಈಗ ಜನವರಿ ಬಂದ್ರೆ 92 ವರ್ಷ, ನಮ್ಮ ತಾಯಿಗೆ 82 ವರ್ಷ. ಅಂದ್ರೆ ನಾ ಯಾರಿಗೆ ಹೇಳ್ತಾ ಇದ್ದಂದ್ರೆ, ನಾವು ಎಷ್ಟು ಪ್ರೀತಿಯನ್ನು ಕೊಡ್ತೀವಿ ತಂದೆ ತಾಯಿಗೆ ಎದ್ದು ಕೂಡಲೇ ಎಷ್ಟು ಪ್ರೀತಿ ಕೊಡ್ತೀವಿ, ಅವ್ರ ಜೊತೆ ಎಷ್ಟು ನಾವು ಮಾತಾಡ್ಕೊಂತಿರ್ತೀವಿ, ಎಷ್ಟು ಅವ್ರ ಕಾಳಜಿ ಮಾಡ್ತೀವಿ, ಆ ತಂದೆ ತಾಯಿಯ ಆಯುಷ್ಯನ ಜಾಸ್ತಿ ಆಗುತ್ತೆ. ಇಲ್ಲದ್ರೆ ಕೊರಗಿ ಅವ್ರು ಸತ್ತೋಗ್ಬಿಡ್ತಾರೆ. 65-70 ವರ್ಷ ಸತ್ತೋಗ್ಬಿಡ್ತಾರೆ. ಹಾಗಾಗಿ ತಂದೆ ತಾಯಿಯ ಜವಾಬ್ದಾರಿ ಮಕ್ಕಳ ಮೇಲೆ. ಹಾಗಾಗಿ ತಂದೆ ತಾಯಿಯ